ಇಂದಿನಿಂದ ಸಂಸತ್ ಕಾಲದ ಅಧಿವೇಶನ ಆರಂಭವಾಗಿದೆ. ಚಳಿಗಾಲದ ಅಧಿವೇಶನ ಇದು. ಇಂದಿನಿಂದ ಸಂಸತ್ ಅಧಿವೇಶನ ಆರಂಭವಾಗ್ತಾ ಇದೆ. ಡಿಸೆಂಬರ್ 20ರವರೆಗೆ ನಡೆದಿರುವಂಥ ಸಂಸತ್ ಅಧಿವೇಶನ. ಈ ಬಾರಿಯ ಅಧಿವೇಶನದಲ್ಲಿ ಹಲವಾರು ಮಸೂದೆಗಳನ್ನು ಮಂಡನೆ ಮಾಡುವಂಥ ನಿರೀಕ್ಷೆ ಇದೆ. ಜೊತೆಗೆ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದು NDA ಈಗ ಹುಮ್ಮಸ್ನಲ್ಲಿದೆ. ಸಹಜವಾಗಿಯೇ ಆಡಳಿತಾರೂಢ ಬಿಜೆಪಿ ಹಾಗೂ ಅದರ ಮಿತ್ರ ಪಕ್ಷಗಳು ಸಹಜವಾಗಿಯೇ ಮಹಾರಾಷ್ಟ್ರ ಚುನಾವಣೆ ಬಳಿಕ ಭಾರಿ ಹುಮ್ಮಸ್ನಲ್ಲಿದ್ದಾರೆ. ವಕ್ಫ್ ಮಸೂದೆ ಸೇರಿದಂತೆ 16 ಮಸೂದೆ ಮಂಡನೆಗೆ ಕೇಂದ್ರ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಕೇಂದ್ರ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಿಸೋದಕ್ಕೆ ವಿಪಕ್ಷಗಳು ಕೂಡ ತಯಾರಿ ಮಾಡ್ಕೋತಾ ಇವೆ. ಉದ್ಯಮಿ ಗೌತಮ್ ಅದಾನಿ ಗ್ರೂಪ್ ವಿರುದ್ಧ ಲಂಚ ಆರೋಪ ವಿಚಾರವನ್ನ ಮುಂದಿಟ್ಟು ಬಿಜೆಪಿ ವಿರುದ್ಧ ಹರಿಯಾಯೋದಕ್ಕೆ ವಿಪಕ್ಷಗಳು ರೆಡಿಯಾಗಿವೆ. ವಕ್ಫ್ ತಿದ್ದುಪಡಿ ಮಸೂದೆ, ಮಣಿಪುರ ಹಿಂಸಾಚಾರ ಪ್ರಕರಣ, ದೆಹಲಿ ವಾಯು ಮಾಲಿನ್ಯ ಸೇರಿದಂತೆ ಬೇರೆ ಬೇರೆ ವಿಷಯಗಳನ್ನು ಪ್ರಸ್ತಾಪ ಮಾಡೋದಕ್ಕೆ ವಿಪಕ್ಷಗಳು ಕೂಡ ಸಜ್ಜಾಗಿವೆ. ನೋಡ್ತಾ ಇದ್ದೀರಾ ನೇರ ಪ್ರಸಾರದಲ್ಲಿ. ಈಗ ವಿಧಾನಸಭೆ ಇನ್ಫ್ಯಾಕ್ಟ್ ಚಳಿಗಾಲದ ಸಂಸತ್ ಅಧಿವೇಶನ ಆರಂಭವಾಗಿರುವಂಥದ್ದು. ಸಂಸತ್ ಅಧಿವೇಶನಕ್ಕೂ ಮುನ್ನ ನಾಯಕರು ಕೂಡ ಮಾತನಾಡ್ತಿದ್ದಾರೆ. ಅತ್ತ ಬಿಜೆಪಿ ನಾಯಕರು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಮಹಾರಾಷ್ಟ್ರ ಚುನಾವಣೆಯ ಗೆಲುವನ್ನೇ ಮುಂದಿಟ್ಕೊಂಡು ಈಗ ಸಂಸತ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅದೇ ರೀತಿ ವಿಪಕ್ಷಗಳು ಕೂಡ ಈಗ ಅದಾನಿ ಅವ್ಯವಹಾರ ಪ್ರಕರಣವನ್ನು ಮುಂದಿಟ್ಕೊಂಡು ಬಿಜೆಪಿ ನಾಯಕರ ವಿರುದ್ಧ ಹರಿಯಾಯ್ತಾ ಇದ್ದಾರೆ. ಈ ಒಂದು ಪ್ರಕರಣದಲ್ಲಿ ಬಿಜೆಪಿಯ ಹಸ್ತಕ್ಷೇಪ ಇದೆ ಅನ್ನುವಂಥದ್ದು ಈಗಾಗಲೇ ರಾಹುಲ್ ಗಾಂಧಿ ಮಾಡಿರುವಂಥ ಆರೋಪ.